ಈ 4-5 ದಿನದಲ್ಲಿ ರೆಬೆಲ್ಸ್ ನಾಯಕರು ವರಿಷ್ಠರನ್ನ ಭೇಟಿಯಾಗ್ತಾ ಇದ್ದಾರೆ. ಜಾರಕಿಹೊಳಿ ನಡ್ಡಾರನ್ನ ಭೇಟಿಯಾದ್ರು, ಮೊನ್ನೆ ಅಷ್ಟೇ ಲಿಂಬಾವಳಿ ಭೇಟಿಯಾಗಿದ್ರು, ಕುಮಾರ್ ಬಂಗಾರಪ್ಪ ಬಿಎಲ್ ಸಂತೋಷ್ರನ್ನ ಭೇಟಿಯಾದ್ರು. ಸಾಲು ಸಾಲು ರೆಬೆಲ್ಸ್ ನಾಯಕರು ವರಿಷ್ಠರನ್ನ ಭೇಟಿಯಾಗಿ ರಾಜ್ಯ ಬಿಜೆಪಿಯಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ ಬಗ್ಗೆ ಮನವರಿಕೆ ಮಾಡಿಕೊಡ್ತಾ ಇದ್ದಾರೆ. ಯಾಕೆ ಟಾರ್ಗೆಟ್ ವಿಜಯೇಂದ್ರ ಅನ್ನೋದನ್ನ ಕಮ್ಯುನಿಕೇಟ್ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿ ಶಿವರಾಮ್, ನೇರ ಸಂಪರ್ಕದಲ್ಲಿದ್ದಾರೆ. ರವಿ ಶಿವರಾಮ್, ರಾಜ್ಯ ಬಿಜೆಪಿಯ ಅಂತರ್ಯುದ್ಧ ಈಗ ದೆಹಲಿಗೆ ಶಿಫ್ಟ್ ಆಗಿದೆ. ದೆಹಲಿಯಲ್ಲಿರುವಂತಹ ರೆಬೆಲ್ಸ್ ನಾಯಕರು ಸಾಲು ಸಾಲಾಗಿ ವರಿಷ್ಠರನ್ನ ಭೇಟಿ ಆಗ್ತಾ ಇದ್ದಾರೆ. ಇಲ್ಲಿನ ಬಿಜೆಪಿ ಬಗ್ಗೆ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ, ವಿಜಯೇಂದ್ರರನ್ನ ಟಾರ್ಗೆಟ್ ಮಾಡ್ತಾ ಇರೋದ್ರ ಹಿನ್ನೆಲೆ ಏನು, ಇವೆಲ್ಲದರ ಬಗ್ಗೆ ಮನವರಿಕೆ ಮಾಡಿಕೊಡ್ತಾ ಇದ್ದಾರೆ. ಈಗಲಾದ್ರೂ ಒಂದು ಫುಲ್ ಸ್ಟಾಪ್ ಬೀಳತ್ತಾ ಈ ಅಂತರ್ಯುದ್ಧಕ್ಕೆ? ದೆಹಲಿ ಅಂಗಳದಲ್ಲಿ ಆಗ್ತಾ ಇರುವಂತಹ ಈ ಬೆಳವಣಿಗೆಯ ಅಪ್ಡೇಟ್ಸ್ ಕೊಡೋದಾದ್ರೆ. ಶ್ವೇತಾಚಾರ್ಯ, ಕಳೆದ 5-6 ತಿಂಗಳುಗಳಿಂದ ರಾಜ್ಯ ಬಿಜೆಪಿಯಲ್ಲಿ ಆಗಿರುವಂಥ ಬೆಳವಣಿಗೆಗಳನ್ನು ಎಲ್ಲರೂ ಕೂಡ ನೋಡಿದ್ದಾರೆ. ಹೈಕಮಾಂಡ್ ಇದನ್ನು ಯಾವ ರೀತಿಯಲ್ಲಿ ನೋಡ್ತಾ ಇದೆ ಅನ್ನುವಂಥದ್ದು ಬಹಳ ಕುತೂಹಲ. ಯಾಕೆಂದರೆ ಯತ್ನಾಳ್ ಬಣದ ಶಾಸಕರಿರಬಹುದು ಅಥವಾ ಅವರ ತಂಡದ ಸದಸ್ಯರಿರಬಹುದು, ಪ್ರಮುಖವಾಗಿ ತಟಸ್ಥ ಬಣದ ನಾಯಕರಿರಬಹುದು, ಇಬ್ಬರಿಗೂ ಕೂಡ ಒಂದೇ ಬೇಡಿಕೆ, ಅವರನ್ನು ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿ ಮುಂದುವರಿಬಾರ್ದು, ಅವರನ್ನು ಆ ಸ್ಥಾನದಿಂದ ಕೆಳಗಿಳಿಸಬೇಕು ಅನ್ನುವಂಥದ್ದು. ಒಂದು ಬಣ ಬಹಳ ನೇರವಾಗಿ ಮಾಧ್ಯಮಗಳ ಮುಂದೆ ಬಂದು ಮಾತಾಡ್ತಾ ಇದೆ. ಇನ್ನೊಂದು ಕೆಲವೊಂದಿಷ್ಟು ಹಿರಿಯ ನಾಯಕರುಗಳ ತಂಡ ಮಾಧ್ಯಮಗಳಿಗೆ ಹೇಳಿಕೆಯನ್ನು ಕೊಡದೇನೆ ಒಂದು ರೀತಿ ರಹಸ್ಯವಾಗಿ ಕಾರ್ಯಾಚರಣೆಯನ್ನು ಕೂಡ ಮಾಡ್ತಾ ಇರುವಂಥದ್ದು ಈಗ ಬರ್ತಾ ಇರುವಂಥ ವಿದ್ಯಮಾನ. ಈ ಸಂದರ್ಭದಲ್ಲಿ ಯತ್ನಾಳ್ ಅವರ ತಂಡದ ಸದಸ್ಯರಾಗಿರುವಂಥ ರಮೇಶ್ ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ ಅವರು ಈಗಾಗಲೇ ದೆಹಲಿಗೆ ಹೋಗಿ ಹೈಕಮಾಂಡ್ ನಾಯಕರುಗಳ ಭೇಟಿಯನ್ನು ಮಾಡಿದ್ದಾರೆ. ಈಗ ಕೆಲವೇ ಹೊತ್ತಿನಲ್ಲಿ ಯತ್ನಾಳ್ ಅವರು ಮತ್ತು ಶಾಸಕರಾಗಿರುವಂಥ BP ಹರೀಶ್ ಕೂಡ ದೆಹಲಿಗೆ ಹೋಗ್ತಾರೆ. ಕ್ಷೇತ್ರದಲ್ಲಿ ಕಾರ್ಯಕ್ರಮ ಇತ್ತು, ಆ ಕಾರಣಕ್ಕಾಗಿ ಯತ್ನಾಳ್ ಅವರು ನಿನ್ನೆ ಹೋಗಿರಲಿಲ್ಲ, ಇವತ್ತು ಆ ಕಾರ್ಯಕ್ರಮವನ್ನು ಮುಗಿಸಿ ಆ ತಂಡವನ್ನು ಸೇರಿಕೊಳ್ತಾರೆ. ಇದರ ಮಧ್ಯೆ ಶ್ವೇತಾ, ವಿಜಯೇಂದ್ರ ಅವರನ್ನು ಕೆಳಗಿಳಿಸೋದೇ ಆದರೆ ಇರುವಂಥ ಆಪ್ಷನ್ಗಳೇನು ಹೇಳುವುದರ ಬಗ್ಗೆ ಇವರು ಈಗಾಗಲೇ ಚರ್ಚೆಯನ್ನು ಮಾಡಿ ಬೆಂಗಳೂರಿನ ಕುಮಾರ್ ಬಂಗಾರಪ್ಪ ಅವರ ನಿವಾಸದಲ್ಲಿ ಸಭೆಯನ್ನು ಮಾಡಿ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ ಎನ್ನುವಂಥದ್ದು ಮಾಹಿತಿ. OBC ಸಮುದಾಯಕ್ಕೆ ಅವಕಾಶವನ್ನು ಮಾಡಿಕೊಡೋದಾದರೆ ಕುಮಾರ್ ಬಂಗಾರಪ್ಪ ಅವರ ಹೆಸರನ್ನು ಹೈಕಮಾಂಡ್ ಮುಂದೆ ಪ್ರಸ್ತಾಪವನ್ನು ಮಾಡೋದಕ್ಕೆ ಈಗಾಗಲೇ ತೀರ್ಮಾನವನ್ನು ಮಾಡಿದ್ದಾರೆ. ಕುಮಾರ್ ಬಂಗಾರಪ್ಪ ಅವರು ಕಳೆದ 1-2 ತಿಂಗಳ ಹಿಂದೆ ಮಾಧ್ಯಮಕ್ಕೆ ಹೇಳಿಕೆಯನ್ನು ಕೊಟ್ಟಿದ್ದರು. ನಾನು ಹೈಕಮಾಂಡ್ ನಾಯಕರ ಮುಂದೆ ಒಂದು ಮಾತನ್ನು ಹೇಳಿದ್ದೇನೆ, ನನಗೊಂದು ಅವಕಾಶ ಮಾಡಿಕೊಡಿ, ನಾನು ಕೂಡ ರಾಜ್ಯಾಧ್ಯಕ್ಷದ ಸ್ಥಾನವನ್ನು ಅತ್ಯಂತ ಸಮರ್ಥವಾಗಿ ನಿಭಾಯಿಸ್ತೇನೆ ಹೇಳುವಂಥ ಮಾತನ್ನು ಹೇಳಿದಾಗ ಬಹಳ ಚರ್ಚೆಗಳಾಗಿದ್ವು. ಅದಕ್ಕೆ ವಿಜೇಂದ್ರ ಬಣದ ರೇಣುಕಾಚಾರ್ಯ ಮತ್ತು ಅವರ ತಂಡ ಟೀಕೆಯನ್ನು ಕೂಡ ಮಾಡಿತ್ತು. ಆದರೆ ಅವತ್ತು ಅವರು ಹೇಳಿದ್ದಂಥ ಹೇಳಿಕೆ ಬಹಳ ಸೀರಿಯಸ್ ಆಗಿ ಹೇಳಿದರು ಹೇಳುವಂಥದ್ದು ಇವತ್ತು ಇವರು ತೆಗೆದುಕೊಂಡ ತೀರ್ಮಾನವನ್ನು ನೋಡಿದಾಗ ಅನಿಸುತ್ತೆ. ಯಾಕೆಂದರೆ ಅವರ ತಂಡದಲ್ಲಿ ಈಗಾಗಲೇ ಶ್ವೇತ ಚರ್ಚೆಯನ್ನು ಮಾಡಿರುವ ಪ್ರಕಾರ OBC ಸಮುದಾಯದಿಂದ ಕುಮಾರ್ ಬಂಗಾರಪ್ಪ, SC ಸಮುದಾಯದಿಂದ ಅರವಿಂದ್ ಲಿಂಬಾವಳಿ, ಲಿಂಗಾಯತ್ ಸಮುದಾಯದಿಂದ ಯತ್ನಾಳ್, ಹಾಗೆಯೇ ಒಂದು ವೇಳೆ ಒಕ್ಕಲಿಗರಿಗೆ ಅವಕಾಶವನ್ನು ಮಾಡಿಕೊಡೋದಾದರೆ ಅಶೋಕ್ ಅವರಿಗೆ ಒಂದು ಚಾನ್ಸನ್ನು ಕೊಡಬೇಕು ಅನ್ನುವಂಥ ಆ ಬೇಡಿಕೆಯನ್ನು ಮುಂದೂಡೋದಕ್ಕೆ ಈಗಾಗಲೇ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ ಎನ್ನುವಂಥ ಮಾಹಿತಿಗಳಿದ್ದಾವೆ. ಆದರೆ ಈ 3 ಹೆಸರುಗಳ ಪೈಕಿ ಕೊನೆಯದಾಗಿ ನಾನು ಹೇಳಿದಂಥ ಅಶೋಕ್ ಅವರ ಹೆಸರು ಯಾಕೆ ಬಹಳ ಮಹತ್ವದ್ದು ಅಂದರೆ, ಹಿರಿಯರಾಗಿರುವಂಥ 7 ಬಾರಿ ಶಾಸಕರಾಗಿ ಆಯ್ಕೆಯಾಗಿರುವಂಥ ಅಶೋಕ್ಗೆ ಪಾರ್ಟಿ ಈಗ ವಿಪಕ್ಷ ನಾಯಕರ ಸ್ಥಾನವನ್ನು ನೀಡಿದೆ. ವಿಪಕ್ಷ ಸ್ಥಾನದಲ್ಲಿರುವಂಥ ಅಶೋಕ್ ಅವರಿಗೆ ನೀವು ರಾಜ್ಯಾಧ್ಯಕ್ಷರಾಗಿ ನೀವು ಅಧ್ಯಕ್ಷರಾದರೆ ಪಾರ್ಟಿಯನ್ನು ಸರಿಯಾಗಿ ನಿಭಾಯಿಸಬಹುದು ಎನ್ನುವಂಥ ಒಂದು ಬೇಡಿಕೆಯನ್ನು, ಒಂದು ಮನವಿಯನ್ನು ಕೂಡ ಯತ್ನಾಳ್ ತಂಡದ ಕೆಲವು ಸದಸ್ಯರು ಮುಂದಿಟ್ಟಾಗ ಅಶೋಕ್ ಅದಕ್ಕೆ ಸ್ಪಷ್ಟವಾದ ಉತ್ತರವನ್ನು ಕೊಡಲಿಲ್ಲ ಹೇಳುವಂಥದ್ದು ನಮಗೆ ತಿಳಿದಿರುವಂಥ ಮಾಹಿತಿ. ಶ್ವೇತಾ, ಅಶೋಕ್ ಅವರು ಹಾಗಾದರೆ ಅದಕ್ಕೆ ಒಪ್ಪಿಗೆಯನ್ನು ಕೊಡ್ತಾರಾ? ಯಾಕೆಂದರೆ ವಿಜಯೇಂದ್ರ ಅವರು ಆಯ್ಕೆಯಾಗುವಂಥ ಪೂರ್ವದಲ್ಲಿ ಅಶೋಕ್ ಅವರು ಹೇಳ್ತಾ ಇದ್ರು, ನಾನು ಕೂಡ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಅವಕಾಶವನ್ನು ಕೇಳಿದ್ದೇನೆ, ಹೈಕಮಾಂಡ್ ಏನು ಮಾಡುತ್ತೆ ನೋಡೋಣ ಹೇಳುವಂಥ ಹೇಳಿಕೆಯನ್ನು ಕೊಟ್ಟಿದ್ರು. ಆದರೆ ಅವರಿಗೆ ವಿಪಕ್ಷ ಸ್ಥಾನವನ್ನು ನೀಡಲಾಯಿತು. ನಂತರದಲ್ಲಿ ವಿಜಯೇಂದ್ರ ರಾಜ್ಯಾಧ್ಯಕ್ಷರಾದರು. ಹೀಗಾಗಿ ಈಗ ಆಗಿರುವಂಥ ಅಸಮತೋಲನವನ್ನು ಸರಿ ಮಾಡುವ ನಿಟ್ಟಿನಲ್ಲಿ ಒಂದು ಹಿರಿಯರಾಗಿರುವಂಥ ಅಶೋಕ್ ಅವರಿಗೆ ಮತ್ತು ತಟಸ್ಥ ಬಣದಲ್ಲಿ ಗುರುತಿಸಿಕೊಂಡಿರುವಂಥ ಯಾರಾದರೂ ಪ್ರಮುಖರಿಗೆ ಅವಕಾಶವನ್ನು ಮಾಡಿಕೊಡ್ತಾರೆ ಅನ್ನುವಂಥ ಪ್ರಶ್ನೆಯ ಜೊತೆಗೆ ವಿಜಯೇಂದ್ರ ಅವರು ಹೇಳಿರುವ ಪ್ರಕಾರ ತನಗೆ ಅವಕಾಶ ಸಿಗುತ್ತೆ, ಇನ್ನೊಂದು 8 ದಿನಗಳಲ್ಲಿ ಯಾರು ಹೇಳುವಂಥ ಸ್ಪಷ್ಟತೆ ಸಿಗುತ್ತೆ ಹೇಳುವಂಥ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಆದರೆ ಈಗಿರುವಂಥ ಒಂದು ಸಮಸ್ಯೆಗಳಲ್ಲಿ ಒಂದು, ವಿಜೇಂದ್ರ ಅವರನ್ನು ಮುಂದುವರಿಸಿದರೆ ಯತ್ನಾಳ್ ಟೀಮ್ ಮತ್ತು ಅವರ ತಂಡದ ಸದಸ್ಯರು ಏನು ನಿರ್ಧಾರವನ್ನು ಮಾಡ್ತಾರೆ. ಒಂದು ವೇಳೆ ವಿಜೇಂದ್ರ ಅವರನ್ನ ಬದಲಾವಣೆ ಮಾಡಿದ್ರೆ ವಿಜೇಂದ್ರ ಮತ್ತು ಅವರ ತಂಡದವರು ಯಾವ ನಿರ್ಣಯಕ್ಕೆ ಬರ್ತಾರೆ ಇರುವಂಥ ಕುತೂಹಲ ಇದೆ. ಈ ಕುತೂಹಲದ ಮಧ್ಯೆ ಹೈಕಮಾಂಡ್ ನಿರ್ಧಾರಕ್ಕೆ ಬಹುಶಃ ಎಲ್ಲರೂ ಕೂಡ ಕಾದುಕೊಳ್ತಾರೆ. ಅದಕ್ಕೆ ಒಂದಿಷ್ಟು ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದೆ. ಅಲ್ಲಿ ಸಂಸದರ ಜೊತೆ ಸಭೆಯನ್ನು ಮಾಡಿ ಅವರ ನಿರ್ಣಯವನ್ನು ಹೈಕಮಾಂಡ್ ಕೂಡ ತಿಳಿಸುವ ನಿಟ್ಟಿನಲ್ಲಿ ನಾಳೆ ಬಹುಶಃ ಸಂಸದರ ಜೊತೆ ಸಭೆಯನ್ನು ನಡೆಸುವಂತ ಸಾಧ್ಯತೆ ಇದೆ. ಶ್ವೇತಾ, ಓಕೆ. ಇದು ಏಷ್ಯಾನೆಟ್
ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.